ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಷ್ಟೋ ದಿನಗಳ ನಂತರ ನಿಮ್ಮ ಹತ್ರ ಮಾತಾಡೋದು ದೇವರು ಕೊಟ್ಟಂಥ ಒಂದು ಕೃಪೆಗೆ ಸ್ತೋತ್ರ. ದಯವಿಟ್ಟು ಕ್ಷಮಿಸಿ, ಕೆಲಸದ ಕಾರಣಾಂತರದಿಂದ ತುಂಬ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತಾಡಲು ಒಂದು ಅವಕಾಶ ಕೊಟ್ಟಿದ್ದಾಗ ನಾನು ದೇವರು ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು, ಎಲ್ಲರೂ ಹೇಗಿದ್ದೀರಾ? ಇರುವಂಥ ಸ್ಥಳದಲ್ಲಿ ಎಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೌದು, ಇವತ್ತಿನ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಅನೇಕರು ಈ ಒಂದು ಅಂತ್ಯ ದಿನದಲ್ಲಿ ಸಭೆಯಲ್ಲಿ ಹಿಂಜಾರಿ ಹೋಗ್ತಾ ಇದ್ದಾರೆ. ಕಡೆಗಾಲದಲ್ಲಿ ಪ್ರಿಯ ದೇವರ ಮಗುವೆ, ಅನೇಕರು ಬಂದು ನಿನಗೆ ಈ ಸಭೆ ಬೇಡ ಅಲ್ಲಿ ಹೋಗೋಣ, ಆ ಸಭೆ ಬೇಡ ಇಲ್ಲಿ ಹೋಗೋಣ, ಅಲ್ಲಿ ಇಲ್ಲಿದ್ದು ಅಲ್ಲಿ ಆಶೀರ್ವಾದ, ಎಲ್ಲಿ ಜಾಸ್ತಿ ಆಶೀರ್ವಾದಗಳು ವಾಕ್ಯ ಹೇಳ್ತಾರೋ ಅಲ್ಲೇ ಹುಡ್ಕೊಂಡು ಹೋಗ್ತಾರೆ. ಜನಗಳ್ಗೇನಾಗಿದೆ ಅಂದರೆ, ಆಶೀರ್ವಾದ ಬೇಕು, ಬಿಡುಗಡೆ ಬೇಡ. ಆಶೀರ್ವಾದ ಬೇಕು, ನಿತ್ಯ ಜೀವ ಬೇಡ. ಯೇಸು ಸ್ವಾಮಿ ಎಲ್ಲೂ ಸಹ ಬನ್ನಿ ನಾನು ನಿಮಗೆ ಸರಿ ಮಾಡ್ತೀನಿ, ಅಲ್ಲಿ ಬನ್ನಿ ನಾನು ನಿಮಗೆ ಅದು ಕೊಡ್ತೀನಿ, ಇಲ್ಲಿ ಬನ್ನಿ ನಿಮಗೆ ಬಿಡುಗಡೆ ಮಾಡ್ತೀನಿ, ಇಲ್ಲಿ ಬನ್ನಿ ನಿಮಗೆ ಏನಪ್ಪ ಒಡವೆ ಐಶ್ವರ್ಯ ಈ ಲೋಕದ ಆಸ್ತಿ ಕೊಡ್ತೀನಿ ಅಂತ ಎಲ್ಲೂ ಯೇಸು ಸ್ವಾಮಿನ ಕರೆದಿಲ್ಲ. ಬೇರೆ ದೇವರ ಮಕ್ಕಳೇ, ಎಷ್ಟೋ ಜನ ಹೇಳ್ತಾರೆ, ಈ ಚರ್ಚ್ ಬೇಡ ಆ ಚರ್ಚ್ಗೆ ಹೋಗಿ ನಿಮ್ಮ ರೋಗ ವಾಸಿ ಆಗುತ್ತೆ, ಬನ್ನಿ ಅಲ್ಲೋರೆ ಸರೋಗ್ಬಿಡುತ್ತೆ, ಈ ಚರ್ಚ್ಗೆ ಹೋದ್ರೆ ಸರೋಗ್ಬಿಡುತ್ತೆ, ಅಲ್ಲೋರೆ ಸರೋಗುತ್ತೆ. ಈ ರೀತಿ ಬಿಡುಗಡೆ ಹುಡ್ಕೊಂಡು ಯಾರು ಬಂದರೆ ಅವ್ರೇನು ಮಾಡ್ತಾರೆ? ಚರ್ಚಿಗೆ ಬರ್ತಾರೆ, ಸಭೆಗೆ ಬರ್ತಾರೆ, ಆರಾಧನೆ ಅಂಗೀಕರಿಸ್ತಾರೆ, ಬಿಡುಗಡೆ ಹೊಂದ್ಕೊತಾರೆ. ಆದರೆ ಶೋಧನೆ ಬಂದಾಗ ಬಿದ್ದೋಗ್ತಾರೆ. ಈ ಸ್ವಾಮಿ ಏನು ಹೇಳಿದ್ದು? ನನ್ನನ್ನು ನಂಬುವುದಾದರೆ, ನನ್ನನ್ನು ಹಿಂಬಾಲಿಸಬೇಕು ಅಂದರೆ ನೀನು ಶಿಲುಬೆಯನ್ನು ಹೊತ್ತುಕೊಂಡು ಬಾ. ಶಿಲುಬೆ ಅಂದರೆ ಏನು? ಈ ಲೋಕದಲ್ಲಿ ಬರುವಂಥ ಕಷ್ಟಗಳು, ಸಂಕಟಗಳು ಎಲ್ಲವನ್ನೂ ನೀನು ಫೇಸ್ ಮಾಡಬೇಕು. ಏನೇ ಪರಿಸ್ಥಿತಿ ಬಂದರೂ ಸಹ ಆ ಫೇಸ್ ಮಾಡುವಂಥ ಧೈರ್ಯ ನಿನಗಿರಬೇಕು. ಯೇಸುಸ್ವಾಮಿ ಹೇಳಿದ್ದಾರೆ, ಈ ಲೋಕದಲ್ಲಿ ಜೀವಿಸುವ ಕಷ್ಟಗಳು, ಸಂಕಟಗಳು ಎಲ್ಲವೂ ಉಂಟು, ಆದರೆ ನೀನು ಧೈರ್ಯದಿಂದಲೂ ನಾನು ಈ ಲೋಕವನ್ನು ಜಯಿಸುತ್ತೇನೆ. ಯಾಕಂದರೆ ನೀನು ಯೇಸುಸ್ವಾಮಿಯ ನಂಬುವುದೇ ಆದರೆ ಮೊದಲು ನೀನು ನನ್ನನ್ನು ಶಿಲುಬೆಯನ್ನು ಹೊತ್ತುಕೊಂಡು ನನ್ನಿಂದ ಹಿಂಬಾಲಿಸು. ಅಲ್ಲೆಲ್ಲಿಯ ಅನೇಕರು ಹೇಳ್ತಾರೆ, ನೀನು ಇಲ್ಲೋದ್ರೆ ಸರೋಗುತ್ತೆ, ಆ ಚರ್ಚ್ಗೆ ಹೋದ್ರೆ ಸರೋಗುತ್ತೆ. ಅನೇಕ ಕಡೆ ಆಶೀರ್ವಾದ ಅಲ್ಲಿ ಜನಗಳು ತುಂಬ ಹೋಗ್ತಾ ಇರ್ತಾರೆ. ಎಲ್ಲಿ ಜಾಸ್ತಿ ಕಠಿಣ ಬೋಧನೆ ಉಪದೇಶ ಇರುತ್ತೋ ಅಲ್ಲಿ ಜನ ಕಮ್ಮಿ ಇರ್ತಾರೆ. ನೋಡಿದ್ದೀರಾ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಿನಗೆ ವಾಸ್ತಿ ಕೊಡ್ತೀನಿ, ಒಡವೆ ಕೊಡ್ತೀನಿ, ಇಲ್ಲಿ ಬಂದರೆ ರೋಗ ವಾಸಿ ಮಾಡ್ತೀನಿ ಎಲ್ಲೂ ಹೇಳಿಲ್ಲ. ನಿನಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇವತ್ತು ನೀನು ಕರ್ತನ ಹಿಂಬಾಲಿಸುವುದೇ ಆದರೆ ಈ ಲೋಕದಲ್ಲಿ ನಿನಗೆ ಕಷ್ಟಗಳು, ಸಂಕಟಗಳು ಎಲ್ಲ ಉಂಟು, ಆದರೆ ನಿನಗೊಂದು ನಿತ್ಯ ಜೀವ ಇದೆ. ನಿನ್ನಲ್ಲಿರುವಂಥ ನಿತ್ಯ ಜೀವ ನಿನಗೆ ಸಿಕ್ಕಿದೆ. ಆ ಸಂತೋಷ ಪಡಬೇಕು. ಅದಕ್ಕೆ ಅನೇಕರು ಉಪದೇಶ ಮಾಡುವಾಗ ನನಗೆ ಆ ಚರ್ಚ್ಗೆ ಹೋದರೆ ಬರೀ ಮೆಸೇಜಲ್ಲೇ ಚುಚ್ಚುತ್ತಾರೆ, ಮೆಸೇಜಲ್ಲಿ ನನಗೆ ಹೇಳುವಾಗ ನನಗೇ ಹೇಳ್ತಾರೆ, ನನ್ನ ನೋಡೇ ಮಾತಾಡ್ತಾರೆ. ಆವಾಗ ಅನೇಕರು ಹಿಂಜಾರಿ ಹೋಗ್ತಾರೆ. ಪ್ರಿಯ ದೇವರ ಮಗುವೆ, ಯಾರಾದರೂ ನಿನಗೊಂದು ಉಪದೇಶ ಮಾಡ್ತಾ ಇದ್ದಾರೆ, ಯಾರಾದರೂ ನೀನು ಕಠಿಣವಾಗಿ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ನೀನು ಈ ಲೋಕದಲ್ಲಿ ನಶಿಸಿ ಹೋಗಬಾರ್ದಂತೂ ಪ್ರಿಯ ದೇವರ ಮಕ್ಕಳೇ ತಿಳಿದಿರಲಿ. ಒಂದು ಸೇವಕರು ನಿನಗೆ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ನೀನು ನಶಿಸಿ ಹೋಗ್ತೀಯಾ, ಎಲ್ಲಿ ಹಿಂಜಾರಿ ಬೀಳ್ತೀಯಾ, ನಿನ್ನ ಆತ್ಮ ನಿತ್ಯ ಜೀವ ಸೇರಬೇಕು ಅಂತ ಅವರ ಆಲೋಚನೆ ಆಗಿರುತ್ತೆ. ಆದ್ದರಿಂದ ಯಾರು ಸಹ ನಿತ್ಯ ಜೀವನದಿಂದ ಕಳ್ಕೊಬಾರ್ದು ಅಂತ ಉಪದೇಶ ಈ ರೀತಿ ಇರುತ್ತೆ. ಪ್ರಿಯ ದೇವರ ಮಗು, ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿಷಯ ಹೇಳ್ತೀನಿ. ಎಲ್ಲಿ ನಿಮ್ಮ ಸಭೆಯಲ್ಲಿ ಕಠಿಣವಾದ ಬೋಧನೆ ಇರುತ್ತೋ ಅಲ್ಲಿ ಬಲವಾಗಿ ನಿಲ್ಲಿ. ಯಾಕಂದರೆ ನೋಡುವುದಾದರೆ 2 ತಿಮೋತಿ ಬರೆದಂಥ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆಮೇನ್. ಪ್ರಿಯ ದೇವರ ಮಗುವೆ, ಸತ್ಯವುಳ್ಳ ದೇವರ ವಾಕ್ಯ ಯಾವ ರೀತಿ ಇರ್ತದೆ? ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ. ಇವತ್ತು ನಿನಗೆ ಒಂದು ಉಪದೇಶ ಮಾಡ್ತಾ ಇದ್ದಾರೆ ಅಂದರೆ ನೀನು ನಿತ್ಯ ಜೀವಕ್ಕೆ ಸೇರಬೇಕು ಅಂತ, ನರಕಕ್ಕೆ ಹೋಗಬೇಕು ಅಂತಲ್ಲ. ಅನೇಕರು ಹೇಳ್ತಾರೆ, ಇಲ್ಲಿ ಬೇಡ, ಅಲ್ಲಿ ಬರೀ ಕಠಿಣ ಬೋಧನೆ ಇದೆ, ಅಲ್ಲಿ ಬಾ, ನಿನಗೆ ಆಶೀರ್ವಾದ ವಾಕ್ಯಗಳಿದೆ. ಪ್ರಿಯ ದೇವರ ಮಗುವೆ, ಆಶೀರ್ವಾದ ವಾಕ್ಯ ಹೇಳ್ಕೊಂಡು ನೀನು ಈ ಲೋಕದಲ್ಲಿ ಇರಬೇಕೇ ಹೊರತು ನಿತ್ಯ ಜೀವ ನಿನಗೆ ಸಿಕ್ಕೋದಿಲ್ಲ. ನಿನಗೆ ನಿತ್ಯ ಜೀವ ಬೇಕು ಅಂದರೆ ಉಪದೇಶ ಬಲವಾಗಿರಬೇಕು. ಅದಕ್ಕಾಗಿ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ. ಇವತ್ತು ನಿನ್ನ ತಪ್ಪು, ನೀನು ಮಾಡ್ತಿರೋದು ತಪ್ಪು ಅಂತ ಯಾರಾದರೂ ಖಂಡಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ನೀನು ಸರಿಪಡಿಸ್ಕೊಬೇಕು ಹೊರತು ಇವ್ರು ನನಗೆ ಪಾಸ್ಟ್ರು ಹಂಗೆ ಅಂದ್ಬಿಟ್ರು, ಈ ಸೇವಕರು ಹಿಂಗೆ ಅಂದ್ಬಿಟ್ರು, ಈ ಚರ್ಚ್ಗೆ ಹೋದ್ರೆ ನನಗೆ ಹಿಂಗೆ ಖಂಡನೆ ಮಾಡ್ತಾರೆ, ನಾನು ಬೇರೆ ಕಡೆ ಹೋಗೋಣ. ದೇವರ ಸನ್ನಿಧಿ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕ್ಷಮಾಪಣೆ ಉಂಟು. ಪ್ರಿಯ ದೇವರ ಮಗುವೆ, ನಿನ್ನಲ್ಲಿ ಯಾವುದಾದ್ರೂ ಒಂದು ತಪ್ಪು ಕಂಡು ಬಂದಿರುವುದೇ ಆದರೆ ಸೇವಕರು ಖಂಡನೆ ಮಾಡುವಾಗ ಅದನ್ನು ಅಂಗೀಕರಿಸಿ ನಾವು ಸರಿಪಡ್ಕೊಬೇಕು ಹೊರತು
ಸೇವಕರು ಹಿಂಗೆ ಅಂದ್ಬಿಟ್ರು, ನಾನು ಬೇರೆ ಚರ್ಚ್ಗೆ ಹೋಗೋಣ. ಇದು ದೇವರ ದೃಷ್ಟಿಯಲ್ಲದು ಒಳ್ಳೆಯದಲ್ಲ. ಅದಕ್ಕಾಗಿ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಯಾಕಾಗಿ ನಿನ್ನ ಆತ್ಮ ನಿತ್ಯ ಜೀವಕ್ಕೆ ಸೇರಬೇಕು ಅಂತ. ನೀನು ಈ ಲೋಕದಲ್ಲಿ ಹಾಳಾಗಿ ನರಕಕ್ಕೆ ಹೋಗಬೇಕು ಅಂತ ಯಾರೂ ಇಷ್ಟಪಡೋದಿಲ್ಲ. ಭೂಮಿಯ ಮೇಲೆ ಯಾರು ನಶಿಸಿ ಹೋಗಬಾರ್ದು ಅಂತ ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ನನಗಾಗಿ ನಿನಗಾಗಿ ಕೊಟ್ಟಿದ್ದಾರೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿನಗೋಸ್ಕರ ಕಲ್ವಾರಿಯ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ. ನಿನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ನಿನ್ನ ತಪ್ಪು ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ. ಇದು ಮರಿಬೇಡ. ಈ ಒಂದು ಅಂತ್ಯ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನಗಿರುವಂಥ ಉಪದೇಶವನ್ನು ಬಲವಾಗಿ ಹಿಡಿದುಕೊಳ್ಳಿ. 1000 ಜನ ಬಂದು 1000 ಹೇಳ್ತಾರೆ, ಇಲ್ಲಿ ಉಪದೇಶ ಸರಿ ಇಲ್ಲ, ಇಲ್ಲಿ ಬರೀ ಖಂಡಿಸ್ತಾರೆ, ಇಲ್ಲಿ ಬರೀ ಉಪದೇಶ ಮಾಡ್ತಾರೆ, ಅಲ್ಲೋಗೋಣ ಆಶೀರ್ವಾದ. ಹೀಗೆ ಒಂದು ಕುಟುಂಬ, ನಮಗೆ ತಿಳಿದಿರುವಂಥ ಕುಟುಂಬಕ್ಕೆ ಯಾರೋ ಒಬ್ಬರು ಬಂದು ಇಲ್ಲಿ ಸಭೆಯಲ್ಲಿ ಬರೀ ಉಪದೇಶ ಸರಿ ಇಲ್ಲ, ಬೇರೆ ಕಡೆ ಹೋಗೋಣ ಅಂತೇಳಿ ಲಾಸ್ಟಾಗಿ ಆ ಕುಟುಂಬನೇ ಹಿಂಜಾರಿ ಹೋಗಿದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾರಾದರೂ ನಿಮ್ಮನಿಗೆ ಬಂದು ಇಲ್ಲಿ ಬೇಡ ಅಲ್ಲಿ ಹೋಗೋಣ, ಅಲ್ಲಿ ಬೇಡ ಇಲ್ಲಿ ಹೋಗೋಣ ಅಂತಿರುವುದಾದರೆ ಸೈತಾನನು ದುರ್ಬೋಧನೆ ಕೊಡ್ತಾ ಇದ್ದಾನೆ. ಯಾವುದು ಸತ್ಯ, ಯಾವುದು ತಪ್ಪು ತಿಳಿದುಕೊಳ್ಳಿ, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಇವತ್ತು ನೀವು ಸತ್ಯದಲ್ಲಿ ತಿಳಿದುಕೊಳ್ಳಿರಿ. ಕರ್ತನಾದ ಯೇಸು ಕ್ರಿಸ್ತನ ಕರೆದಿದ್ದು ನಿನಗೆ ಈ ಲೋಕದಲ್ಲಿ ರೋಗ ವಾಸಿ ಮಾಡ್ತೀನಿ ಅಂತಲ್ಲ, ಈ ಲೋಕದಲ್ಲಿ ಒಡವೆ ಐಶ್ವರ್ಯ ಕೊಡ್ತೀನಿ ಅಂತಲ್ಲ. ನಿನಗಾಗಿ ಒಂದು ನಿತ್ಯ ಜೀವ ಇದೆ, ಆ ನಿತ್ಯ ಜೀವಕ್ಕೆ ನಾನು ಸೇರಿಸ್ತೀನಿ ಅಂತ. ಮಣ್ಣಿಂದ ಬಂದಂಥ ಈ ಶರೀರ ಮಣ್ಣಿಗೆ ಹೋಗೋದು, ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ, ಧೂಳಿಗೆ ಧೂಳು. ಈ ಶರೀರ ಮಣ್ಣಿಗೆ ಹೋಗೋದು. ಆದರೆ ನಿನ್ನಲ್ಲಿ ಇರುವಂಥ ಆತ್ಮ ದೇವರ ಆತ್ಮವಾಗಿದೆ. ಆ ಆತ್ಮ ನಿತ್ಯ ಜೀವಕ್ಕೆ ಸೇರಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತ ನಿನ್ನನ್ನು ಕರೆದಿದ್ದು. ಈ ಲೋಕದಲ್ಲಿ ಅನೇಕ ಜನರು ಕರೀತಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ ಮತ್ತಾಯ 11:22, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಕರೆಯಲ್ಪಟ್ಟವರು ಅನೇಕರಾದರೂ ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಇವತ್ತು ನಾನು ನೀನು ರಕ್ಷಣೆ ಹೊಂದಿದ್ದೇವೆ ಅಂದರೆ ನನಗಾಗಿ ನಿನಗಾಗಿ ದೇವರು ನಿತ್ಯ ಜೀವ ಇಟ್ಟಿದ್ದಾರೆ. ಈ ಒಂದು ಅಂತ್ಯ ದಿನದಲ್ಲಿ ನಾವು ಬಲವಾಗಿಯೇ ನಿಲ್ಲಬೇಕು. ನಿನಗೆ ಉಪದೇಶ ಬಲವಾಗಿರಬೇಕು. ಅದಕ್ಕಾಗಿ ನಿಮ್ಮ ಸಭೆಯಲ್ಲಿ ಸೇವಕರು ಏನಾದರೂ ಉಪದೇಶಿಸ್ತಾ ಇದ್ದಾರೆ, ಏನಾದರೂ ಖಂಡಿಸ್ತಾ ಇದ್ದಾರೆ ಅಂದರೆ ಅದನ್ನು ತಿಳಿದು ಅಂಗೀಕರಿಸಿ ನಿಮ್ಮ ಜೀವಿತನ ಸರಿಪಡಿಸ್ಕೊಳ್ಳಿ. ನಿನಗೆ ಇವತ್ತು ಸೇವಕರು ನಿಮ್ಮ ಸಭೆಯಲ್ಲಿ, ನೀವು ಹೋಗುವಂಥ ಸಭೆಯಲ್ಲಿ, ನೀವು ವಾಸ ಮಾಡುವಂಥ ಸ್ಥಳದಲ್ಲಿ ಸೇವಕರೇನಾದರೂ ನಿನಗೊಂದು ಉಪದೇಶ ಖಂಡಿಸ್ತಾ ಇದ್ದಾರೆ ಅಥವಾ ಏನಾದರೂ ನಿಮಗೊಂದು ಬಲಪಡಿಸ್ತಾ ಇದ್ದಾರೆ ಅಂದರೆ ನಿನ್ನ ಹಾಳಾಗಬೇಕು ಅಂತಲ್ಲ, ನಿನ್ನ ಆತ್ಮ ನಿತ್ಯ ಜೀವದಿಂದ ಹಿಂಜಾರಿ ಹೋಗಬಾರ್ದು ಅಂತ ಸೇವಕರು ನಿನ್ನ ಬಲಪಡಿಸ್ತಾರೆ ಹೊರತು ನಿನಗೆ ನೋವು ಪಡಿಸ್ಬೇಕು ಅಂತಲ್ಲ. ಆದ್ದರಿಂದ ಈ ಒಂದು ಅಂತ್ಯದಲ್ಲಿ ಯಾರು ಹಿಂಜಾರಿ ಹೋಗಬೇಡ್ರಿ, ಧೈರ್ಯವಾಗಿರಿ. ದೇವರು ನಿಮ್ಮೊಟ್ಟಿಗೆ ಇರ್ತಾರೆ. ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.